ಪ್ರತ್ಯುಷಲ್ಲಿ ಒಂದೊಂದು ಟಾಸ್ ಅಂಡ್ ಹೆಡ್ ಟು ಬಾಲ್ ಫಾಸ್ಟ್. 13 ನಿಮಿಷಗಳ ಒಳಗಾಗಿ 24 ಎಸೆತ ಮುಂದೆ ಪಡ್ಕೊಳ್ಬೇಕು. ಪ್ರತ್ಯುಷ ಫೀಲ್ಡ್ ಸೈಡ್ ಮಾಡಿಕೊಳ್ಳಿ ಸರ್. ಪ್ರತ್ಯುಷ 11 ಓಪನಿಂಗ್ ಬ್ಯಾಟ್ಸ್ಮನ್ ಬರಬೇಕು. ಪವರ್ ಯೂತ್ ಕ್ರಿಕೆಟರ್ಸ್. ಪ್ರಶಾಂತ್ ಪಿಳ್ಳೆ, ಸುನಿಲ್ ಬಕ್ಕ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆರಂಭಿಕ ದಸ್ತಗಾರಿಕೆಯಲ್ಲಿ ಜಯಂತ. ಪ್ರತ್ಯುಷ 11 ವಿರುದ್ಧವಾಗಿ ಪವರ್ ಯೂತ್ ಕ್ರಿಕೆಟರ್ಸ್. ಫೋರ್ ಓವರ್ಸ್ ಮ್ಯಾಚ್. 13 ನಿಮಿಷದ ಒಳಗಾಗಿ ಪಂದ್ಯಾಟ ಅರ್ಥಾತ್ ಇನ್ನಿಂಗ್ಸ್ ಮುಕ್ತನ ಪಡ್ಕೊಳ್ಬೇಕು. 13 ಮಿನಿಟ್ಸ್ ಟೈಮ್. ಸಮಯ 5-2. 5:15ಕ್ಕೆ 24 ಚೆಂಡು ಮುಕ್ತನ ಪಡಿಬೇಕು. ಮೊದಲ ಚೆಂಡು ಓಟಗಳಿಗೆ ಅವಕಾಶ ನೀಡಿ ಕೊಡ್ತಾ ಇದ್ದಾರೆ. ಒಂಟೆಗಳ ಪೂರೈಕೆ. ಎರಡನೇ ಓಟದ ಲೆಕ್ಕಾಚಾರ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 2 runs ಆಡಿದ ಸ್ಕೋರ್ ಕಾರ್ಡ್. ಖಾತೆ ಆರಂಭ ಪವರ್ ಯೂತ್ ಕ್ರಿಕೆಟರ್ಸ್. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ವೀರೇಶ್ ರಕ್ಷಣೆಯಲ್ಲಿ ಒಂದೆರಡರಷ್ಟು ಅವಕಾಶಗಳು. 2 ಚೆಂಡಿನ ಮುಕ್ತಾಯದ ಬಳಿಕ 3 ಓಟಗಳು. 3 for no loss. ಬೀರ್ತಿನ ಕ್ಷೇತ್ರ ರಕ್ಷಕ ವೀರೇಶ ವೀರಿ. ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಡಾಟ್ ಬಾಲ್ಗಳ ಪೂರೈಕೆ. 3 ಚೆಂಡಿನ ಮುಕ್ತಾಯದ ಬಳಿಕ 3 ಓಟವನ್ನು ದಾಖಲಿಸ್ತಾ ಇದೆ ಪವರ್ ಯೂತ್ ಕ್ರಿಕೆಟರ್ಸ್. ಅಂತಿಮ 3 ಎಸೆತ ಬಾಕಿ ಪವರ್ ಪ್ಲೇ ಹಂತದಲ್ಲಿ. ಲಾಸ್ಟ್ 3 balls ರಿಮೈನಿಂಗ್. ಬೀಸೊಂದು ಲೆಕ್ಕಾಚಾರದ ಒಂದೆರಡು ಎಷ್ಟು ಅವಕಾಶ ನೀಡಿಕೊಟ್ರು. ಗಳಿಗೆ 4 ಅಂತಿಮ 2 ಎಸೆತ ಬಾಕಿ. ಲಾಸ್ಟ್ 2 balls ರಿಮೈನಿಂಗ್. ಓಟಗಳಿಗೆ ಅವಕಾಶ ನೀಡಿಕೊಂಡು ಮತ್ತೆ ಡಾಟ್ ಬಾಲ್. ಅಂತಿಮ ಚೆಂಡು ಬಾಕಿ. ಲಾಸ್ಟ್ ಬಾಲ್. ಬಹಳಷ್ಟು ಉತ್ತಮವಾದ ರಿವರ್ಸ್ ಶಾಟ್. ಓಟಗಳಿಗೆ ಅವಕಾಶ ನೀಡಿಕೊಂಡು ದೊಡ್ಡ ಪೂರೈಕೆ. 2 ಓಟಗಳಿಗೆ ಅವಕಾಶ ನೀಡಿಕೊಟ್ರು. 6 ಚೆಂಡಿನ ಮುಕ್ತಾಯದ ಬಳಿಕ 6ಕ್ಕೆ ನೋ ಲಾಸ್ ಪವರ್ ಯೂತ್ ಕ್ರಿಕೆಟರ್ಸ್.
ಕ್ಷಣಕಾಲ ಗಾಳಿಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಉತ್ತರಿ ಆಘಾತ. ಸುನಿಲ್ ಬ್ಯಾಕ್ ಟು ಪೆವಿಲಿಯನ್. ಗಿರೀಶ್ ಹೊಸ ಆಟಗಾರ. ಜಾಡ್ಮಿಟ್ ಅಚ್ಚುಗಾರಿಕೆ ಓಟುಗಳಿಗೆ ಅವಕಾಶ ನೀಡಿಕೊಡ್ತಾರೆ ಆಟಗಾರರ ಪೂರೈಕೆ. ಉತ್ತಮ ರಿವರ್ಸ್ ಶಾಟ್. ಬ್ಯಾಕ್ವರ್ಡ್ ಪಾಯಿಂಟ್ ಸುಮಾರು ಕೆಲಸ ಕ್ಷೇತ್ರ ರಕ್ಷಣೆ ಸಾಗಿ ಬರ್ತಾ ಇದೆ. 2 ಓಟಗಳಿಗಷ್ಟೇ ಅವಕಾಶಗಳು. ಒಟ್ಟಾರೆಗಳಿಗೆ 8 ರನ್ಸ್. ಬಹಳಷ್ಟು ಉತ್ತಮ ರಿವರ್ಸ್ ಶಾಟ್. ಡೀಪ್ ಎಕ್ಸ್ಟ್ರಾ ಕವರ್ ಸುಮಾರು ಕ್ಯಾಂಚಿನಲ್ಲಿ ಸುಂದರ ಕ್ಷೇತ್ರ ರಕ್ಷಣೆ. ಮತ್ತೆ 2 ಓಟಗಳಿಗಷ್ಟೇ ಅವಕಾಶಗಳು. ಒಟ್ಟಾರೆಗಳಿಗೆ 10 ಓಟಗಳು 10 ರನ್ಸ್. ಓಟುಗಳಿಗೆ ಅವಕಾಶ ನೀಡಿಕೊಡ್ತಾ ಪೂರೈಕೆ. ಅಂತಿಮ ಚೆಂಡು ಬಾಕಿ ಲಾಸ್ಟ್ ಬಾಲ್ ರಿಮೈನಿಂಗ್. ಒಟ್ಟಾರೆಗಳಿಗೆ 11 ಪಿಳ್ಳೆ ಸ್ಟ್ರೈಕರ್ ಅಲ್ಲಿ. ಓಟಗಳಿಗೆ ಅವಕಾಶ ನೀಡಿದ ಡಾಟ್ ಬಾಲ್ಗಳ ಪೂರೈಕೆ. ಅಂತಿಮ 7 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. 7 ನಿಮಿಷಗಳ ಒಳಗಾಗಿ 12 ಚೆಂಡು ಮುಕ್ತಾಯ ಪಡ್ಕೊಳ್ಬೇಕು. ಸುಪ್ರಗತಿಯಲ್ಲಿ 3ನೇ ಓವರ್ ಸಾಧನೆ ಪಡ್ಕೊಳ್ಬೇಕು. ಹೊಸ ಬೌಲರ್ ಮಂಜೇಶ್ ಗೌಡ. ಹೆಸರುಘಟ್ಟ ಪರಿಸರದ ಹಿರಿಯ ಅನುಭವಿ ಆಲ್ರೌಂಡರ್ ಆಟಗಾರ ಮಂಜೇಶ್ ಗೌಡ. ಮಂಜೇಶ್ ಕೆಲಸದ ಮೊದಲ ಚೆಂಡು ಸ್ಕ್ವೇರ್ಲೆಸ್ ಸುಮಾರು ಕೆಲಸ ಕ್ಷೇತ್ರ ರಕ್ಷಣೆ. 1 ಓವರ್ಗಳಿಗಷ್ಟೇ ಅವಕಾಶಗಳು. ಒಟ್ಟಾರೆ ಗಳಿಕೆ 12 ಓವರ್ಗಳು 12 ರನ್ಸ್. ಯಾರ್ಕರ್ ಮಾದರಿ ಚೆಂಡು ಕೇವಲ 1 ಓವರ್ಗಳಷ್ಟೇ ಅವಕಾಶಗಳು. ಅನುಭವದ ಎಸೆತವನ್ನ ಮಂಜೇಶ್ ದಾಖಲಿಸ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 13 ಓಟಗಳು 13 ರನ್ಸ್. ರಿವರ್ಸ್ ಶಾಟ್ ದಾಖಲು ಸುಂದರದ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿಕೊಳ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ ಮರೆಯಲ್ಲಿ ಮತ್ತೆ ಸುಂದರದ ಕ್ಷೇತ್ರ ರಕ್ಷಣೆ. 2 ಓಟಗಳಿಗಷ್ಟೇ ಅವಕಾಶಗಳು.
15ಕ್ಕೆ ಆಡಿಕೆ 15 ರನ್ಸ್. ಮತ್ತೆ ಓಟಗಳಿಗೆ ಅವಕಾಶ ನೀಡಿಕೊಡ್ತಾರೆ ಡಾಟ್ ಬಾಲ್ಗಳ ಪೂರೈಕೆ. ಓಟಗಳಿಗೆ ಅವಕಾಶ ನೀಡಿದ ಜಾಣವಿರುತ್ತ ಸತಗಾರಿಕೆ ಸತಗಳು ಡಾಟ್ ಬಾಲ್ ನ ಪೂರೈಕೆ. ಅಂತಿಮ ಚೆಂಡು ಬಾಕಿ ಉಳಿದ ಲಾಸ್ಟ್ ಬಾಲ್ ರಿಮೈನಿಂಗ್. ಮಂಡ್ಯ ಸತಗಾರಿಕೆಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು ಸರ್. ಅಂಪೈರ್ ತೀರ್ಮಾನ ಅಂತಿಮ. ವಾದ ವಿವಾದಗಳಿಗೆ ಅವಕಾಶವಿಲ್ಲ ಸರ್. ಅಂತಿಮ 2 ನಿಮಿಷ ಇದೆ. 7 ಚೆಂಡು ಭುಕ್ತಾನ ಪಡ್ಕೊಳ್ಬೇಕು. ಲಾಸ್ಟ್ 2 ಮಿನಿಟ್ಸ್. ಬಹಳಷ್ಟು ಉತ್ತಮ ಐ ಲವ್ ದಟ್ ಶಾಟ್. ನಾಗಿ ಕ್ಷೇತ್ರ ಕೇವಲ 1 ಓವರ್ಗಳಿಗೆ ಅಷ್ಟೇ ಅವಕಾಶಗಳು. ಹದಿನಾರು ಓಟಗಳು. ಅಂತಿಮ 6 ಚೆಂಡು. ಬೆಂಕಿ ಬಿರುಸಿನ ಬೌಲರ್ ವೀರೇಶ 6 ಚೆಂಡಿಗಾಗಿ. ಸರ್ ಟೈಮ್ ಅಪ್ ಆಗಿದೆ. 4 ಮಂದಿ ಕ್ಷೇತ್ರ 30 ಸರ್ಕಲ್ ನ ಹೊರಭಾಗದಲ್ಲಿ 16 ಸರ್. 16 ಓಟಗಳು. ವೀರೇಶ್ ಹೊಸ ಬೌಲರ್. ಬೆಂಕಿ ಬಿರುಗಾಳಿ ಎಸೆತಗಾರ ವೀರೇಶ. ಬಹಳಷ್ಟು ಉತ್ತಮ ಹೊಡೆದ ಪಾಯಿಂಟ್ ಬದಲು ಪೂರೈಕೆ ಮಾಡಿಕೊಟ್ರು ಪ್ರಶಾಂತ ಪಿಳ್ಳೆ. ಸಾಕಷ್ಟು ಸಮಯದ ಬಳಿಕ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ರು ಅಂತಿಮ ಓವರ್ ನಲ್ಲಿ. 17 ಓಟಗಳು 17 ರನ್ಸ್. ಸ್ಲೋವರ್ ಚೆಂಡು ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಪೂರೈಕೆಯನ್ನು ವೀರೇಶ್ ಮಾಡಿದ್ರು. ಒಟ್ಟಾರೆ ಗಳಿಕೆ 17. ಅಂತಿಮ 4 ಚೆಂಡು ಮಾತ್ರ ಪ್ರಥಮ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಫಿಲ್ಟರ್ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ. ಮಂಜೇಶ್ ಗೌಡ ಸುಂದರದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವೀರೇಶ್ ತಮ್ಮ ವೈಯಕ್ತಿಕ ಮೊದಲ ಉತ್ತರಿ. ಪ್ರಶಾಂತ ಪಿಳ್ಳೆ ಉತ್ತರಿನ ಪಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ಪ್ರಮುಖ ಎಸೆತಗಾರಿಕೆಯನ್ನ ವೀರೇಶ್ ತೋರ್ಪಡಿಸ್ತಾ ಇದ್ದಾರೆ. ಪಿಕೆ ಫ್ರೆಂಡ್ಸ್ ಪ್ರಸ್ತುತ ಡಿಸೆಂಬರ್ 13, 14, 15ರಂದು 5 ಹೋಬಳಿ ಆಟಗಾರರಿಗೆ ವಿಶೇಷ ಸೂಚನೆಗಳು. PRK ಕಪ್ ಸೀಸನ್ 2 ರಾಂಡಮ್ ಬೌಲಿಂಗ್ ಶಾರ್ಟ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಜರುಗುತ್ತದೆ. ಜಯಿಸುವಂತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 1,55,555 ಜೊತೆಗಾಗಿ ಆಕರ್ಷಕ ಟ್ರೋಫಿ, ಜೊತೆಗಾಗಿ ದ್ವಿತೀಯ ಬಹುಮಾನ 77,777 ವರಹಗಳ ಜೊತೆಗಾಗಿ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸ್ತಾರೆ. ಪಿಕೆ ಫ್ರೆಂಡ್ಸ್ ಡಿಸೆಂಬರ್ 13, 14, 15. ಶಾರ್ಟ್ ಆಗಿದ್ದ ಚೆಂಡು ಮತ್ಸ್ಯ ಸುಂದರದ ಕ್ಷೇತ್ರ ರಕ್ಷಣೆ. ವೀರೇಶ್ ಬ್ಯಾಕ್ ಟು ಬ್ಯಾಕ್ ಉತ್ತರನ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಪಡ್ಕೊಂಡ್ರು. 17ಕ್ಕೆ 4, 17 ಫಾರ್ ಲಾಟ್ಸ್ ಆಫ್ 4.
ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಚೆಂಡಿನಲ್ಲಿ ಒಂಟಿ ಓಟನ ಬಿಟ್ಟುಕೊಟ್ಟು ಅದಾದ ಬಳಿಕ ಸುಂದರತೆಯ ಎಸೆತಗಾರಿಕೆಯನ್ನ ವೀರೇಶ್ ತೋರ್ಪಡಿಸ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್ಸ್. ಸ್ಲೋವರ್ ಚೆಂಡು ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಪೂರೈಕೆಯನ್ನ ವೀರೇಶ ಮಾಡಿದ್ರು. ಅಂತಿಮ ಓವರ್ ನಲ್ಲಿ ಕೇವಲ 20 ಓಟಗಳಿಗಷ್ಟೇ ವೀರೇಶ್ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. ಅಂತಿಮ ಚಳಿಗಳ 6 6 ಓಟಗಳ ಪೂರೈಕೆಯನ್ನು ನೀಡಿಕೊಟ್ಟು ಒಟ್ಟಾರೆ ಗಳಿಕೆ 23. ಪ್ರತ್ಯೂಷ 11 ಜಯಕ್ಕಾಗಿ 24ರ ಚೇಸ್. 24 is the target. ಪವರ್ ಯೂತ್ ಫೀಲ್ಡಿಂಗ್ ಬರ್ಬೇಕು ಸರ್. ಪವರ್ ಯೂತ್ ಶುಭ್ರಗತಿಯಲ್ಲಿ ಫೀಲ್ಡ್ ಸೆಟಪ್ ಮಾಡಿಕೊಳ್ಬೇಕು. ಪವರ್ ಯೂತ್ ಕ್ರಿಕೆಟರ್ಸ್ ತಂಡ 23 ಎಸೆತ, ಕ್ಷಮಿಸಿ 24ಕ್ಕೆ 24ರ ಚೇಸ್. ಪ್ರತ್ಯೂಷ 11 ಪರವಾಗಿ ಆರಂಭಿಕ ನಾಡಿಗರ ಎಂಟನೇ ಪಡ್ಕೊಳ್ಳಿ. ಪ್ರತ್ಯೂಷ 11 ಆರಂಭಿಕ ದಾಂಡಿಗರು ಮಂಜೇಶ್ ಗೌಡ ಜೊತೆಗಾಗಿ ಜಯಂತ್ ಆರಂಭಿಕ ದಾಂಡಿಗರ ಎಂಟನೇ ಪಡ್ಕೊಳ್ತಾ ಇದ್ದಾರೆ. ಪವರ್ ಯೂತ್ ಕ್ರಿಕೆಟರ್ ಓಪನಿಂಗ್ ಬೌಲರ್ ಗಿರೀಶ 24 ಎಸೆತ 24ರ ಚೇತನ ಮಾಡಿಕೊಟ್ರೆ ಪ್ರತ್ಯೂಷ 11 ಫೈನಲ್ ಎಂಟನೇ ಮಾಡ್ಕೊಡ್ತಾರೆ. ಅದೇ ಮಾತ್ರ ಡಿಫೆಂಡ್ ಅನ್ನ ಮಾಡಿದ್ರೆ ಪವರ್ ಯೂತ್ ಕ್ರಿಕೆಟರ್ಸ್ ಫೈನಲ್ ಅಲ್ಲಿ ರಾಯಲ್ ಕ್ರಿಕೆಟರ್ಸ್ ಎದುರಿಸ್ತಾರೆ. ಪಂದ್ಯಾಟ ಮುಂದುವರಿಕೆ ಪ್ರಾರಂಭವನ್ನು ಪಡ್ಕೊಳ್ಬೇಕು. ದ್ವಿತೀಯ ಇನ್ನಿಂಗ್ಸ್ ಮಂಜೇಶ್ ಗಾಸ್ತರ ಮೊದಲ ಚೆಂಡು ಕವರ್ ಸೀಮಾರೇಖೆಯಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ. ರೆಸ್ಕ್ಯೂ ಸಿಂಗ್ಗಳ ಪೂರೈಕೆ 20 ಓಟಗಳ ಪೂರೈಕೆ ಖಾತೆ ಆರಂಭ ಪಡ್ಕೊಳ್ತಾ ಇದೆ. ಕಿಶೋರಿ ರೆಡಿ ಆಗ್ತಾ ಇದ್ದಾರೆ. ಇಪ್ಪತ್ಮೂರ ಎಸೆತ 23ರ ಅವಶ್ಯಕತೆ. ಬಾಲ್ ಟು ಬಾಲ್ ಪಂದ್ಯಾಟ, ಡಿಫೆನ್ಸಿವ್ ಆಟ, ಒಡ್ಡಿ ಓಟದ ಲೆಕ್ಕಾಚಾರಗಳು. ಪ್ರತ್ಯೂಷ 11ಗೆ
ಲಾಫ್ಟೆಡ್ ಶಾಟ್ ಡೀಪ್ ಎಕ್ಸ್ಟ್ರಾ ಕವರ್ ಸುಂದರತೆ ಹೊಡೆತ. 2 ಓಟಗಳ ಪೂರೈಕೆ. ರಿವರ್ಸ್ ಶಾಟ್ ಆಗ ಸುಂದರತೆ ಪ್ರಯತ್ನ ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇದ್ದಾರೆ. 1 ಓಟಗಳ ಪೂರೈಕೆ ಮುಖ್ಯ ಓಟರ ಗಳಿಕೆ 4 ಓಟಗಳು. 21 ಎಸೆತ 20 ಅವಶ್ಯವಿದೆ. 21 ಬಾಲ್ಸ್ 20 ರನ್ಸ್ ರಿಕ್ವೈರ್ಡ್. ಬಹಳ ಚೇತ ಮಾಡ್ತಾರೆ. ರಿವರ್ಸ್ ಶಾಟ್ ಗ್ಯಾಪ್ ಶಾಟ್ ಪೂರೈಕೆಯೂ ಕೂಡ ಡೀಪ್ ಎಕ್ಸ್ಟ್ರಾ ಕವರ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡರಿ 4 ಓಟಗಳ ಪೂರೈಕೆ. ಮಂಜೇಶ್ ಗೌಡ ಪ್ರತೀಕ್ಷಾ 11 ಪರವಾಗಿ ನಂಬಲಾದ ರೀತಿಯ ಬ್ಯಾಟಿಂಗ್ ಜೊತೆಗಾಗಿ ಆಲ್ರೌಂಡರ್ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 8 ಓಟಗಳು. ಜಯಕ್ಕಾಗಿ 16 ಅವಶ್ಯವಿದೆ. 16 ರನ್ಸ್ ರಿಕ್ವೈರ್ಡ್. ಫುಲ್ ಟಾಸ್ ಚೆಂಡು ಹೈಲಾಫ್ಟೆಡ್ ಲೆಕ್ಕಾಚಾರ ಕ್ಷಣ ಕಾಲ ಗಾಳಿಯಲ್ಲಿ ಕ್ಯಾಚ್ ಡ್ರಾಪ್ ಅನ್ನು ಮಧು ಮಾಡಿದ್ರು. ಮಂಜೇಶನಿಗೆ ಜೀವದಾನ. ಬಿರುಸಿನ ಆಟಗಾರನಿಗೆ ಮೊದಲ ಜೀವದಾನ ಮಧು ನೀಡಿ ಕೊಡ್ತಾ ಇದೆ. ಒಟ್ಟಾರೆ ಗಳಿಕೆ 9 ಓಟಗಳು. ಇನ್ನೂ ಕೂಡ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಪ್ರಾಮುಖ್ಯತೆ ಪಂದ್ಯದಲ್ಲಿ ಮಂಜೇಶ್ಗೆ ಜೀವದಾನ ಲಭಿಸ್ತಾ ಇದೆ. ಒಟ್ಟಾರೆ ಗಳಿಕೆ 9 ಓಟಗಳು. 15 ಅವಶ್ಯಕತೆ. 19 ಎಸೆತ. 19 ಬಾಲ್ 15 ರನ್ಸ್ ರಿಕ್ವೈರ್ಡ್. ಓಟಗಳಿಗೆ ಅವಕಾಶ ನೀಡಿದ ಬಗಳ ಪೂರೈಕೆ. ಓವರ್ ಮುಕ್ತಾಯಕ್ಕೆ 9 ಓಟಗಳು. 9 ಓವರ್ಗಳು. ಜಯಕ್ಕಾಗಿ 18 ಎಸೆತ 15 ಅವಶ್ಯಕತೆ. 18 ಬಾಲ್ 15 ರನ್ಸ್ ರಿಕ್ವೈರ್ಡ್. ಎರಡನೇ ಓವರ್ಗಾಗಿ ಹೊಸ ಬೌಲರ್ ಪ್ರಶಾಂತ ಪಿಳ್ಳೆ. ಬಹಳ ಚೆತ್ತ ಮಾಡಿದ್ದಾರೆ. ಕವರ್ಸಿ ಮಾಡಿದಪ್ಪಿದ್ರು 1 ಓವರ್ಗಳ ಪೂರೈಕೆ. 2ನೇ ಓಟಗಳಿಗೆ ಸುಲಭ ಸಾಧ್ಯತೆ ಅವಕಾಶವನ್ನು ನೀಡಿಕೊಟ್ರು. 11 ಓಟಗಳು. 17 ಎಸೆತ 13 ಅವಶ್ಯಕತೆ. 17 ಬಾಲ್ 13 ರನ್ಸ್ ರಿಕ್ವೈರ್ಡ್. ಮತ್ತೆ ಪಾಯಿಂಟ್ ಕಟ್ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಎಡವಿಕೆ. 2 ಪೂರೈಕೆಯ ಲೆಕ್ಕಾಚಾರದಲ್ಲಿ ಮಂಜೇಶ್ ಗೌಡ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೆ ಕೂಡ ಎಸ್ಎಸ್ಗಳ ಮೇಲೆ ಒತ್ತಡವನ್ನು ಏರ್ಪಡಿಸ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 13 ಓಟಗಳು. ಜಯಕ್ಕಾಗಿ 16 ಎಸೆತ 11 ಅವಶ್ಯಕತೆ. 16 ಬಾಲ್ 11 ರನ್ಸ್ ರಿಕ್ವೈರ್ಡ್.
ಕ್ಷಣಕಾಲ ಗಾಳಿ ತೇಲಿಕೊಳ್ತಾ ಇದೆ. ಉತ್ತರಿ ಆಗತ್ತೆ ಲೆಕ್ಕಾಚಾರ. ಕ್ಯಾಚ್ ಅನ್ನು ಪಡ್ಕೊಂಡ್ರು ಮಂಜೇಶ್ ಗೌಡ. ಬ್ಯಾಕ್ ಟು ಪೆವಿಲಿಯನ್. ಲೆಕ್ಕಾಚಾರದ ಆಟದಲ್ಲಿ ಉತ್ತರನ್ನು ಒಪ್ಪಿಸಿ ವಾಪಸ್ ಆತಿ. 15 ಎಸೆತ 11 ಅವಶ್ಯಕತೆ. 15 ಬಾಲ್ 11 runs required. ಔಟರ್ ರನ್ಸ್ ಆಗಿದೆ ಕೂಡ. 80 ಓಟಗಳಿಗೆ ಅವಕಾಶ ನೀಡಿಕೊಂಡು ಡಾಟ್ ಬಾಲ್ಗಳ ಪೂರೈಕೆ. 14 14 ಬಾಲ್ 11 runs required. ಹರ್ಷ ಹೊಸ ಆಟಗಾರ. ಕ್ಷಣಕಾಲ ಗಾಳಿಯಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಲೆಕ್ಕಾಚಾರ ಯಶಸ್ಸನ್ನ ಪಡ್ಕೊಂಡ್ರು. ಮತ್ತೊಂದು ಉತ್ತರಿ ಆಗತ್ತ. 13 13 ಬಾಲ್ 11 runs required. ಮಂಜೇಶ್ ಗೌಡ ಉತ್ತರಿ ಆಗತ್ತದ ಬಳಿಕ ಕೊಂಚ ಮಟ್ಟಿಗೆ ಒತ್ತಡದ ಪರಿಸ್ಥಿತಿಯಿಂದ ಹೊರಬರುವಂತ ಲೆಕ್ಕಾಚಾರ ಮಾಡಿಕೊಳ್ಳಿದ ಪವರ್ ಯೂತ್ ಕ್ರಿಕೆಟರ್ಸ್. ಓಟಗಳಿಗೆ ಅವಕಾಶ ನೀಡಿದರು. ಡಾಟ್ ಬಾಲ್ಗಳ ಪೂರೈಕೆ. 12 ಓವರ್ ಮುಕ್ತಾಯ. 12 ಎಸೆತ 11 ಅವಶ್ಯ. 12 ಬಾಲ್ 11 runs required. ಹನ್ನೆರಡು ಎಸೆತ 11 ಅವಶ್ಯಕತೆ. 12 ಬಾಲ್ 11 runs required. ಮಧು ನಾಯಕ್ ಹೊಸ ಬೌಲರ್. ಹನ್ನೆರಡು ಲೆಕ್ಕಾಚಾರ. ಮಧು ಎಸ್ಸಿಗಾರಿಗೆ ಜಯಂತ್ ಸ್ಟ್ರೈಕರ್ ಅಲ್ಲಿ, ಚೇತು ನಾನ್ ಸ್ಟ್ರೈಕರ್ ಅಲ್ಲಿ. ವೈಡ್ ಬಾಲ್ ಸೂಚನೆಗಳು. 12 12 ಬಾಲ್ 10 runs required. ಎಕ್ಸ್ಟ್ರಾ ಸೋಟುಗಳು ಒತ್ತಡದ ಓಟವಾಗಿ ಪ್ರತ್ಯುಶಾಲನಿಗೆ ಮಾರ್ಪಾಡಾಗ್ತದೆ. ಡಾಟ್ ಬಾಲ್ಗಳು ಬಂದ್ರೆ ಎತ್ತಡ ಇರೋ ಪ್ರಕ್ರಿಯೆಯಲ್ಲಿ ಪವರ್ ಯೂತ್ನ ಎಸೆತಗಾರರು ಮೇಲುಗಡೆ ಪಡ್ಕೊಳ್ತಾರೆ. 12 ಬಾಲ್ 10 runs required. 12 ಬಹಳ ಸುತ್ತಮುತ್ತ ಹೊಡೆತ. ಮಿಡ್ ವಿಕೆಟ್ 20 ಪೂರೈಕೆ.
ಒಂದೆರಡು ಅಷ್ಟೇ ಅವಕಾಶಗಳು. 11 ಬಸಿದೆ. 11 ಬಾಲ್ 9 ರನ್ಸ್ ರಿಕ್ವೈರ್ಡ್. ಹನ್ನೊಂದಕ್ಕೆ 9. ಸ್ಟೆಪ್ ಔಟ್ ಮಾಡಿಕೊಂಡು ಬಿದ್ದನ್ನು ಲೆಕ್ಕಾಚಾರ ಓಟುಗಳಿಗೆ ಅವಕಾಶ ನೀಡಿ ಕೊಡ್ತಾ ಇಲ್ಲ. 10 ವರ್ಷದ 10 ಬಾಲ್ 9 ರನ್ಸ್ ರಿಕ್ವೈರ್ಡ್. ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಡಾಟ್ ಬಾಲ್ಗಳ ಪೂರೈಕೆ. ಬಾಲ್ ಟು ಬಾಲ್ ಪಂದ್ಯ ಬಾಕಿ ಉಳಿತಾ ಇದೆ. 9 9 ಬಾಲ್ 9 ರನ್ಸ್ ರಿಕ್ವೈರ್ಡ್. 9 ಅವಶ್ಯಕತೆ. ಮತ್ತೆ ಪಂದ್ಯಾಟ ನಾಟಕೀಯ ತಿರುವನ್ನು ಪಡೆದುಕೊಳ್ಳದೆ ಎಲ್ಲ ರೋಚಕತೆಯನ್ನ ರೋಮಾಂಚಕತೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 9 ಬಾಲ್ 9 ರನ್ಸ್ ರಿಕ್ವೈರ್ಡ್. ಮಧು ನಾಯಕ್ ಎಸೆತಗಾರಿಕೆಯಲ್ಲಿ ಯಶಸ್ಸನ್ನು ಪಡೀತಾ ಇದ್ದಾರೆ. ಸುಂದರದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಉತ್ತರಿ ಆಘಾತ. 8 ಬಾಲ್ 9 ರನ್ಸ್ ರಿಕ್ವೈರ್ಡ್. ಕೈಯಲ್ಲಿದ್ದಂತ ಪಂದ್ಯ ಕೈ ಜಾರಿ ಹೋಗುವ ಪರಿಸ್ಥಿತಿಯನ್ನ ತಾವೇ ತೋಡಿಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ 11 ಇವಾಗ 8 ಎಸೆತ 9 ಅವಶ್ಯಕತೆ. ಪವರ್ ಯೂತ್ ಆಡಿ ಸರ್, ಬ್ಯಾಚ್ ಕಂಟಿನ್ಯೂ ಮಾಡಿ. ಪವರ್ ಯೂತ್ ಎಂಟಕ್ಕೆ 9. ಸಂದೀಪ್ ಹೊಸ ಆಟಗಾರ. 8 ಬಾಲ್ 9 ರನ್ಸ್. ಮಧು ಎಸೆತಗಾರಿಕೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 8 ಬಾಲ್ 9 ರನ್ಸ್ ರಿಕ್ವೈರ್ಡ್. ಅಂಪೈರ್ ತೀರ್ಮಾನ ಅಂತಿಮವಾಗಿರ್ತದೆ. ಪಂದ್ಯದ ಮುಂದೆ ಪಡ್ಕೊಳ್ಬೇಕು ಸರ್. 7 7 ಬಾಲ್ 9 ರನ್ಸ್ ರಿಕ್ವೈರ್ಡ್. ಪಂದ್ಯ ಮುಂದೆ ಪಡ್ಕೊಳ್ಬೇಕು ಸರ್. ಅಂಪೈರ್ ತೀರ್ಮಾನ ಎಲ್ಲರಿಗೂ ಒಂದೇ. 7 7 ಬಾಲ್ 9 ರನ್ಸ್ ರಿಕ್ವೈರ್ಡ್. ಮಧು ಎಸೆತಗಾರಿಕೆ ಅಂತಿಮ ಅಂತ ಚಮತ್ಕಾರವನ್ನೇ ಮಾಡ್ತಾ ಇದ್ದಾರೆ. 4 ಚೆಂಡಿನಲ್ಲಿ ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ. 7 7 ಬಾಲ್ 9 ರನ್ಸ್ ರಿಕ್ವೈರ್ಡ್. ಸ್ಲೋವರ್ ಚಣಿಗೆ ಅವಕಾಶ ಮಾಡಿಕೊಂಡು ಡಾಟ್ ಬಾಲ್ಗಳ ಪೂರೈಕೆ. ಅಂತಿಮ 6 ಎಸೆತ 9 ಅವಶ್ಯಕತೆ. 6 ಬಾಲ್ 9 ರನ್ಸ್ ರಿಕ್ವೈರ್ಡ್. ಮಧು ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಹೊಸ ಆಟಗಾರ, ಹೊಸ ಬೌಲರ್ಶಿಪ್ ಪ್ರಗತಿಯಲ್ಲಿ ಪಂದ್ಯವನ್ನು ಮುಂದುವರಿಸಿಕೊಳ್ಬೇಕು. 6 ಎಸೆತ 9 ಅವಶ್ಯಕತೆ. ರೋಚಕ ರೋಮಾಂಚನದ ಘಟ್ಟದಲ್ಲಿ ಪಂದ್ಯದ ನಾಟಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಮಂಜೇಶ್ ಅವರ ಉತ್ತರಿ ಆಘಾತದ ಬಳಿಕ ಯಾವ ಹೊಸ ದಾಂಡಿಗನ್ನು ಕೂಡ ಇನ್ನಿಂಗ್ಸ್ ಕಟ್ಟುವ ಪ್ರಯತ್ನವನ್ನು ಮುಂದುವರಿಸಿ ಪಡ್ಕೊಳ್ತಾ ಇಲ್ಲ. ಜೊತೆಗಾಗಿ ಉತ್ತರಿ ಆಘಾತಗಳು
ಡಾಟ್ ಬಾಲ್ಗಳ ಜೊತೆಗೆ ತಮ್ಮ ಮೇಲೆಯೇ ಒತ್ತಡವನ್ನು ಹಾಕಿಕೊಳ್ತಾ ಇದ್ದಾರೆ. ಇವಾಗ ಪಂದ್ಯಾಟ ಮುಂದೆ ಪಡ್ಕೊಳ್ಬೇಕು. 6ಕ್ಕೆ 9 ಯುವ ಬೌಲರ್ ಕೌಶಿಕ್ ಎಸಗಾರಿಕೆಯಲ್ಲಿ. ಋತ್ವಿಕ್ ಎಸಗಾರಿಕೆಯಲ್ಲಿ 6ಕ್ಕೆ 9 6 ಬಾಲ್ 9 ರನ್ಸ್. ಜಯಂತ ಇನ್ನೂ ಕೂಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತ್ಯುಕ್ಷ ಇಲವನ್ನ ಪರವಾಗಿ. ನಿರಾಯಾಸವಾದ ಫೈನಲ್ ಕನಸು ಕಂಡಿದ್ದ ಪ್ರತ್ಯುಕ್ಷ ಇಲವನ್ ತಂಡಕ್ಕೆ ಪವರ್ ಯೂತ್ನ ಕ್ರಿಕೆಟರ್ಸ್ ಆಘಾತವನ್ನು ನೀಡಿಕೊಟ್ರು. ಇದೀಗ ಅಂತಿಮ ಹಂತದ 6 ಎಸೆತ 9ರ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟದಾಟ. ಶಾಟ್ ನಡುವಿಗೆ ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. 6 ಓಟಗಳ ಪೂರೈಕೆ. ಮೊದಲೇ ತಿಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಲೆಕ್ಕಾಚಾರದಲ್ಲಿ 5 ಎಸೆತ 3ರ ಅವಶ್ಯಕತೆ. 5 ಬಾಲ್ 3 ರನ್ಸ್ ರಿಕ್ವೈರ್ಡ್. ಜಯಂತ ಬಾಡಿ ಹೋಗಿದ್ದ ಮುಖಗಳ ಮೇಲೆ ಚಿರುನಗುವನ್ನು ಬೀರುವಂತ ಲೆಕ್ಕಾಚಾರ ಮಾಡಿದ್ರು ಪ್ರತ್ಯುಕ್ಷ 11. ಮತ್ತೆ ಪಂದ್ಯಾಟದ ವಾಪಸಾತಿ. 5 ಎಸೆತ 3ರ ಅವಶ್ಯಕತೆ. 5 ಬಾಲ್ 3 ರನ್ಸ್ ರಿಕ್ವೈರ್ಡ್. ಐದು ಎಸೆತ 3ರ ಅವಶ್ಯಕತೆ. ಬಹಳ ಸುತ್ತಮುತ್ತ ನೆಟ್ಟನರ ಹೊಡೆತ 1 ಅವಕಾಶವನ್ನು ನೀಡಿಕೊಟ್ರು. ಪೂರೈಕೆಯೂ ಕೂಡ 4 ಎಸೆತ 4 ಬಾಲ್ 2 ರನ್ಸ್ ರಿಕ್ವೈರ್ಡ್. 4ಕ್ಕೆ 2. ರೋಚಕ ರೋಮಾಂಚನ ಘಟ್ಟದಲ್ಲಿ ಪಂದ್ಯಾಟ ಮುಂದೆ ಪಡ್ಕೊಳ್ತಾ ಇದೆ. ಅಂತಿಮ 4 ಎಸೆತ 2ರ ಅವಶ್ಯಕತೆ. ಫೈನಲ್ ಎಂಟ್ರಿಗಾಗಿ ಸರ್ವ ಸುಪ್ರಸಿದ್ಧ ಹೋರಾಟವನ್ನು ತೋರ್ಪಡಿಸ್ತಾ ಇದೆ. ಒಂದೆಡೆ ಪವರ್ ಯೂತ್ ಕ್ರಿಕೆಟರ್ಸ್, ಮತ್ತೊಂದೆಡೆ ಪ್ರತ್ಯುಕ್ಷ 11. 4ಕ್ಕೆ 2 4 ಬಾಲ್ 2 ರನ್ಸ್. ತಟ್ಟಿಮುಟ್ಟಿ ಓಟದ ಗತಿಯ ಲೆಕ್ಕಾಚಾರದಲ್ಲಿ ಶಾಸನ ಪಡ್ಕೊಳ್ತಾ ಇಲ್ಲ. 1 ಪೂರೈಕೆ. ಪಂದ್ಯಾಟ ಸರಿ ಸಮಾನಗೊಳ್ತಾ ಇದೆ. ಡ್ರಾ ಆಗ್ತಾ ಇದೆ. 3 ಚೆಂಡಿನ ನಡುವೆ 1 ಓಟದ ಪೂರೈಕೆ. 3 ಬಾಲ್ 1 ರನ್ಸ್ ರಿಕ್ವೈರ್ಡ್. ಜಯಂತ್ ಸ್ಟ್ರೈಕರ್ ಅಲ್ಲಿ. ಮೂರಕ್ಕೊಂದು 3 ಬಾಲ್ 1 ರನ್ಸ್. ಅಲ್ಲಿ ಪ್ರೇಕ್ಷಕರು ಕೊಂಚ ಮಡಿಗಿರ್ಬೇಕು. ಪವರ್ ಶಾಟ್ ಸಿಕ್ಸರ್ ಪೂರೈಕೆ ಮುಖ್ಯನ ಜಯಂತ. ಪ್ರತ್ಯುಕ್ಷ 11 ತಂಡಕ್ಕೆ ಫೈನಲ್ ಟಿಕೆಟ್ ನೀಡಿಕೊಡ್ತಾ ಇದ್ದಾರೆ. ಅಭಿನಂದನೆ ಕೃತಜ್ಞತೆ ಸಮರ್ಪಿಸ್ತಾ ಇದೆ. ಅದೇ ರೀತಿ ಪವರ್ ಯೂತ್ ಕ್ರಿಕೆಟರ್ಸ್ ತಂಡ 3ನೇ ಪ್ರಶಸ್ತಿ ಪಡ್ಕೊಳ್ತಾ ಇದೆ. ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾರೆ. ರಾಯಲ್ ಕ್ರಿಕೆಟರ್ಸ್ ಅದರ ಪ್ರತ್ಯುಕ್ಷ ಕ್ಯಾಪ್ಟನ್ ಬರಬೇಕು. ರಾಯಲ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ಅದರ ಪ್ರತ್ಯುಕ್ಷ ಕ್ಯಾಪ್ಟನ್. ಫೈನಲ್ ಪಂದ್ಯ ಪ್ರತ್ಯುಕ್ಷ ವಿರುದ್ಧವಾಗಿ ರಾಯಲ್ ಕ್ರಿಕೆಟರ್ಸ್.